ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೇ. ಈ ಹೆಸರು ಕೇಳಿದ ತಕ್ಷಣ ನಮಗೆ ಶ್ರೀಕೃಷ್ಣ ಪರಮಾತ್ಮನ ರಾಸಲೀಲೆ ನೆನಪಾಗತ್ತೆ. ಆದರೆ ಇದೇ ವೃಂದಾವನದಲ್ಲಿ ಈಗಲೂ ಕೂಡ ಶ್ರೀಕೃಷ್ಣ ಪರಮಾತ್ಮ ಆ ದೇವಾಲಯಕ್ಕೆ ಬಂದು ಹೋಗ್ತಾರಂತೆ. ಸಂಜೆ ಆಗ್ತಾ ಇದ್ದಂತೆ ಆಟೋಮೆಟಿಕ್ ಆಗಿ ಈ ದೇವಾಲಯದ ಬಾಗಿಲು ಮುಚ್ಚತ್ತೆ. ದೇವಾಲಯದಲ್ಲಿರೋ ಆ ಬೆಡ್ ಮೇಲೆ ರಾತ್ರಿ ಹೊತ್ತು ಯಾರೋ ಮಲಗಿದಂತಹ ಫೀಲ್ ಆಗತ್ತಂತೆ. ಬೆಳಗ್ಗೆ ಎದ್ದು ಪೂಜಾರಿ ಬಾಗಿಲು ತೆಗೆದು ನೋಡಿದಾಗ ಆ ಬೆಡ್ ಮೇಲೆ ಯಾರೋ ಮಲಗಿ ಹೋದಂತಹ ಘಟನೆ ನಡೆಯುತ್ತಂತೆ. ವೃಂದಾವನದಲ್ಲಿ ಇದಿಷ್ಟೇ ಅಲ್ಲದೆ ನಿಗೂಢ ನಿಧಿಯೂ ಕೂಡ ಇದೆಯಂತೆ. ಹಾಗಾದ್ರೆ ಶ್ರೀಕೃಷ್ಣ ನೆಲೆಸಿದಂತಹ ವೃಂದಾವನದಲ್ಲಿ ನಿಧಿ ಎಲ್ಲಿದೆ, ಯಾವ ರೂಪದಲ್ಲಿದೆ? ಟನ್ಗಟ್ಲೆ ಬೆಳ್ಳಿ ಬಂಗಾರ ಈ ವೃಂದಾವನದಲ್ಲಿ ಇದೆಯಂತೆ. ಹಾಗಾದ್ರೆ ಆ ಖನಿಜದ ಬಗ್ಗೆ, ಆ ದೇವಾಲಯದ ಬಗ್ಗೆ, ಆ ವೃಂದಾವನದ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ಕೂಡಲೇ ಲೈಕ್ ಮಾಡಿ, ಜೊತೆಗೆ ಶ್ರೀಕೃಷ್ಣನ ಭಕ್ತರಾಗಿದ್ರೆ ಜೈ ಶ್ರೀಕೃಷ್ಣ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಹಿಂದೂ ಸನಾತನ ಧರ್ಮದವರಾಗಿದ್ರೆ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಬನ್ನಿ ಸುದ್ದಿ ಜಾಲದೊಳಗೆ ಹೋಗೋಣ. ಶ್ರೀಕೃಷ್ಣ ಅಂದಾಕ್ಷಣ ಬೆಣ್ಣೆ ಕಳ್ಳತನ, ಗೋಪಿಕಾ ಸ್ತ್ರೀಯರ ಜೊತೆ ಆಟಾಟೋಪ, ಹೀಗೆ ಪರಮಾತ್ಮನ ಹಲವು ಬಾಲ್ಯ ಲೀಲೆಗಳು ನೆನಪಾಗಬಹುದು. ಗೋಪಿಕಾ ಸ್ತ್ರೀಯರು ಮತ್ತು ಶ್ರೀಕೃಷ್ಣ ದೇವರಿಗೆ ಸಂಬಂಧಪಟ್ಟ ಅಚ್ಚರಿಯ ದೇಗುಲವೊಂದು ಮಥುರಾ ಜಿಲ್ಲೆಯ ವೃಂದಾವನದಲ್ಲಿ ಇದೆ. ನಿಧಿವನ ದೇಗುಲಕ್ಕೆ ಮುರಳೀಧರ್, ಕನ್ಹಾ, ಗಿರಿಧರ್ ಹಾಗೂ ಲೀಲಾಧರ್ ದೇಗುಲಗಳು ಎಂಬ ಹೆಸರನ್ನ ಇಡಲಾಗಿದೆ. ದೇವಕಿ ಮತ್ತು ವಾಸುದೇವನ ಪುತ್ರನಾಗಿ ಶ್ರೀಕೃಷ್ಣನು ತನ್ನ ಬಾಲ್ಯ ಲೀಲೆಗಳನ್ನ ಇದೇ ಸ್ಥಳದಲ್ಲಿ ತೋರಿಸಿದ್ದ. ಹೆಸರಿಗೆ ತಕ್ಕಂತೆ ಇದು ವನಗಳ ನಿಧಿ. ಎಲ್ಲೆಡೆ ಹಸಿರು ಮತ್ತು ಬಾಗಿ ಬೆಂಡಾಗಿರುವ ಮರಗಳು ಕಾಣಸಿಗುತ್ತೆ. ನಿಧಿವನಕ್ಕೆ ಸಂಬಂಧಪಟ್ಟಂತೆ ಹಲವು ದಂತಕಥೆಗಳು ದೊರೆಯುತ್ತೆ. ಇಲ್ಲಿನ ನಿಧಿವನ ದೇಗುಲದಲ್ಲಿ ದಟ್ಟಾರಣ್ಯವಿದ್ದು ಇಲ್ಲಿ ಎಲ್ಲಾ ಗಿಡಮೂಲಿಕೆಗಳು, ಕೊಂಬೆಗಳು ಒಂದಕ್ಕೊಂದು ಬೆಸೆದುಕೊಂಡಿದ್ದು ಆಶ್ಚರ್ಯ ಹುಟ್ಟಿಸುತ್ತೆ. ಇಲ್ಲಿ ಪ್ರತಿ ರಾತ್ರಿ ಶ್ರೀಕೃಷ್ಣನು ಬಂದು ಇಲ್ಲಿನ ಮರಗಳ ರೂಪದಲ್ಲಿರುವ ಗೋಪಿಕಾ ಸ್ತ್ರೀಯರ ಜೊತೆ ರಾಸಲೀಲೆ ಆಡಿ ಹೋಗ್ತಾನೆ ಅಂತ ಜನರು ನಂಬಿದ್ದಾರೆ. ಎಲ್ಲಾದ್ರೂ ರಾತ್ರಿ ಇವರ ರಾಸಲೀಲೆ ಯಾರ ಕಣ್ಣಿಗಾದ್ರೂ ಬಿದ್ರೆ ನೋಡಿದ ವ್ಯಕ್ತಿ ಕಿವುಡ ಅಥವಾ ಮೂಗರಾಗ್ತಾರೆ ಅಂತ ಸ್ಥಳೀಯರು ಭಯಪಡ್ತಾರೆ. ದೇವಾಲಯದ ರಂಗಮಹಲಿನಲ್ಲಿ ಅರ್ಚಕರು ಟೂತ್ ಬ್ರಷ್, ಸೀರೆ, ಬಳೆಗಳು, ನೀರು, ಸಿಹಿ ತಿಂಡಿ ಮತ್ತು ವೀಳ್ಯದ ಎಲೆಗಳನ್ನ ಪ್ರತಿದಿನ ಇಡುತ್ತಾರೆ. ಪ್ರತಿದಿನ ರಾಸಲೀಲೆ ಮುಗಿಸಿ ದೇವರು ವಿಶ್ರಾಂತಿ ತೆಗೆದುಕೊಳ್ಳಲು ಈ ವ್ಯವಸ್ಥೆಯನ್ನ ಮಾಡಲಾಗತ್ತೆ. ದೇವಾಲಯದೊಳಗೆ ಶ್ರೀಕೃಷ್ಣ ಮತ್ತು ರಾಧೆಯ ಮೂರ್ತಿಯನ್ನ ಅಂದವಾಗಿ ಅಲಂಕರಿಸಿರುವುದು ಕಂಡುಬರುತ್ತೆ. ಸಂಜೆ ಆರತಿ ಮುಗಿದ ಬಳಿಕ ದೇವಾಲಯದ ಮುಂಭಾಗದ ಬಾಗಿಲು ಹಾಕಲಾಗತ್ತೆ. ಇದನ್ನ ತೆರೆಯುವುದು ಮರುದಿನ ಬೆಳಗ್ಗೆಗೆ. ರಾಸಲೀಲೆ ನೋಡಲು ದೇಗುಲದ ಸುತ್ತ ಬರುವ ಧೈರ್ಯ ಯಾರೂ ಕೂಡ ಮಾಡುವಂತಿಲ್ಲ. ರಾತ್ರಿ ಹೊತ್ತು ಗೆಜ್ಜೆ ಸದ್ದು ಕೇಳಿಸತ್ತೆ ಅಂತ ಸ್ಥಳೀಯರು ಹೇಳ್ತಾರೆ. ಇದರಲ್ಲಿ ಶ್ರೀಕೃಷ್ಣ ಪ್ರತಿ ರಾತ್ರಿ ಸ್ವತಃ ಮಲಗಲು ದೇವಸ್ಥಾನಕ್ಕೆ ಬರ್ತಾನೆ ಎನ್ನುವ ನಂಬಿಕೆಯಿದೆ. ಅವರಿಗಾಗಿ ಮಲಗಲು ದೇವಾಲಯದ ಅರ್ಚಕರು ಪ್ರತಿದಿನ ಹಾಸಿಗೆಯನ್ನ ಹಾಕ್ತಾರೆ ಮತ್ತು ಅದರ ಮೇಲೆ ಶುಭ್ರವಾದ ಬಟ್ಟೆ ಮತ್ತು ಹಾಳೆಯನ್ನ ಹಾಸ್ತಾರೆ. ಆದರೆ ದೇವಸ್ಥಾನ ತೆರೆದಾಗ ಆ ಹಾಸಿಗೆ ಯಾರೋ ಮಲಗಿದಂತೆ ಇರುತ್ತೆ. ಇಲ್ಲಿನ ದೇವಾಲಯಗಳ ಸುತ್ತ ಇರುವ ಮರಗಳ ಆಕಾರದ ಕುರಿತು ಕೆಲವೊಂದಿಷ್ಟು ಅಚ್ಚರಿಯ ಸಂಗತಿಗಳು ಇವೆ. ಇಲ್ಲಿರುವುದೆಲ್ಲವೂ ಕುಬ್ಜ ಮರಗಳಾಗಿದ್ದು ಒಂದೊಂದು ಮರಗಳು ತಮ್ಮ ಕಾಂಡಗಳ ಮೂಲಕ ಒಂದೊಂದು ಹೆಣೆದಂತೆ ಬೆಸೆದುಕೊಂಡಿವೆ. ಇಲ್ಲಿ ಮರಗಳು ಒಂದೇ ರೀತಿ ಗಾತ್ರ ಮತ್ತು ಎತ್ತರ ಹೊಂದಿವೆ. ಇದರ ರಹಸ್ಯ ತಿಳಿಯಲು ಸಾಕಷ್ಟು ವಿಜ್ಞಾನಿಗಳು ಬಂದು ಬರಿಗೈಯಲ್ಲಿ ವಾಪಸ್ಸಾಗಿದ್ದಾರೆ. ತುಳಸಿಯನ್ನ ವೃಂದ ಅಂತ ಕರೆಯಲಾಗತ್ತೆ. ವೃಂದಾದಲ್ಲಿ ತುಳಸಿ ಗಿಡಗಳು ಹೆಚ್ಚು ಇರೋದ್ರಿಂದ ಇದಕ್ಕೆ ವೃಂದಾವನ ಅಂತ ಹೆಸರು ಬಂತು. ಅಂದ್ರೆ ವೃಂದ ಅಂದ್ರೆ ತುಳಸಿ ವನ. ಇಲ್ಲಿ 2 ತುಳಸಿ ಗಿಡಗಳನ್ನ ಒಟ್ಟಿಗೆ ನೆಡಲಾಗುತ್ತದೆ ಅಂತ ಹೇಳಲಾಗತ್ತೆ. ರಾತ್ರಿ ಸಮಯದಲ್ಲಿ ರಾಧಾ ಮತ್ತು ಕೃಷ್ಣ ರಾಸಲೀಲೆಯನ್ನ ರಚಿಸಿದಾಗ ಈ ತುಳಸಿ ಸಸ್ಯಗಳು ಅವರೊಂದಿಗೆ ಗೋಪಿಕೆಯರಂತೆ ನೃತ್ಯ ಮಾಡಿದ್ವು. ಇಲ್ಲಿಂದ ಯಾರೂ ಕೂಡ ತುಳಸಿ ಒಂದು ಎಲೆಯನ್ನು ಕೂಡ ತೆಗೆದುಕೊಂಡು ಹೋಗುವಂತಿಲ್ಲ. ಇನ್ನು ವೃಂದಾವನದಲ್ಲಿ ತನ್ನಷ್ಟಕ್ಕೆ ತಾನೇ ತೆರೆದುಕೊಳ್ಳುವ ಮತ್ತು ಮುಚ್ಚುವಂತಹ ಶ್ರೀಕೃಷ್ಣನ ದೇವಾಲಯ ಇದೆ. ವೃಂದಾವನದಲ್ಲಿ ತನ್ನಷ್ಟಕ್ಕೆ ತೆರೆದುಕೊಳ್ಳುವ ಮತ್ತು ಮುಚ್ಚುವಂತಹ ಶ್ರೀಕೃಷ್ಣ ದೇವಾಲಯ ಇದೆ. ಈ ದೇವಾಲಯದ ಬಾಗಿಲು ಇದ್ದಕ್ಕಿದ್ದಂತೆ ಮುಚ್ಚುತ್ತದೆ ಮತ್ತು ಇದ್ದಕ್ಕಿದ್ದಂತೆ ತೆರೆಯುತ್ತದೆ. ಇನ್ನು ದೇವಸ್ಥಾನದ ವಿಶೇಷ, ಶ್ರೀಕೃಷ್ಣ ಪ್ರತಿ ರಾತ್ರಿ ಸ್ವತಃ ಮಲಗೋದಕ್ಕಂತಾನೆ ದೇವಸ್ಥಾನಕ್ಕೆ ಬರುತ್ತಾನೆ. ಅವರಿಗೆ ಮಲಗಲು ದೇವಾಲಯದ ಅರ್ಚಕರು ಪ್ರತಿದಿನ ಹಾಸಿಗೆಯನ್ನ ಹಾಕುತ್ತಾರೆ ಮತ್ತು ಅದರ ಮೇಲೆ ಶುಭ್ರವಾದ ಬಟ್ಟೆ ಹಾಗೂ ಹಾಳೆಯನ್ನ ಹಾಸಿರ್ತಾರೆ.
ಆದ್ರೆ ದೇವಸ್ಥಾನ ತೆರೆದಾಗ ಆ ಹಾಸಿಗೆಯ ಸ್ಥಿತಿಯನ್ನ ಕಂಡು ಎಲ್ರೂ ಆಶ್ಚರ್ಯ ಪಡ್ತಾರೆ ಅಂತ ಹೇಳಲಾಗತ್ತೆ. ಯಾಕಂದ್ರೆ ಇದನ್ನ ನೋಡಿದಾಗ ಯಾರೋ ಇಲ್ಲಿ ಮಲಗಿದ್ದಾರೆ ಎಂಬುದು ಸ್ಪಷ್ಟವಾಗತ್ತೆ. ಅತ್ಯಂತ ಆಶ್ಚರ್ಯಕರ ಸಂಗತಿ ಏನಂದ್ರೆ ಇಲ್ಲಿ ಪ್ರತಿದಿನ ಮಖಾನ್ ಮಿಶ್ರಿಯನ್ನ ಪ್ರಸಾದವಾಗಿ ನೀಡಲಾಗತ್ತೆ ಮತ್ತು ಉಳಿದಿದ್ದನ್ನ ದೇವಾಲಯದಲ್ಲಿ ಇಡಲಾಗತ್ತೆ. ಆದರೆ ಬೆಳಗ್ಗೆ ಆ ಪ್ರಸಾದ ಖಾಲಿಯಾಗಿರತ್ತೆ. ಅಷ್ಟಕ್ಕೂ ಆ ಪ್ರಸಾದವನ್ನ ತಿಂದವರು ಯಾರು, ರಾತ್ರಿ ಯಾರು ಇಲ್ಲಿ ಉಳಿಯುವುದಿಲ್ಲ, ಆದರೂ ಕೂಡ ಪ್ರಸಾದ ಎಲ್ಲಿಗೆ ಹೋಯಿತು ಎಂಬುದು ಅಲ್ಲಿನ ದೊಡ್ಡ ವಿಚಿತ್ರ. ಸ್ಥಳೀಯರ ಪ್ರಕಾರ ಇದು ಹಲವಾರು ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಕೆಲವರು ಇದನ್ನ ಮೂಢನಂಬಿಕೆ, ಇನ್ನು ಕೆಲವರು ಶ್ರೀಕೃಷ್ಣನ ಪವಾಡ ಅಂತ ಪರಿಗಣಿಸಿದ್ದಾರೆ. ಇನ್ನು ಇಲ್ಲಿನ ಬಹುತೇಕ ಮನೆಗಳಲ್ಲಿ ಕಿಟಕಿಗಳು ಇಲ್ಲ ಮತ್ತು ಇರುವವರು ಸಂಜೆಯ ಆರತಿಯ ನಂತರ ಎಲ್ಲಾ ಮನೆಗಳ ಕಿಟಕಿಗಳನ್ನ ಮುಚ್ಚಿರ್ತಾರೆ. ಯಾರೂ ಈ ದೇವಸ್ಥಾನದ ಕಡೆಗೆ ನೋಡಬಾರದು ಎನ್ನುವ ಕಾರಣದಿಂದ ಇದನ್ನ ಮಾಡಲಾಗಿದೆ. ಒಂದು ವೇಳೆ ಯಾರಾದರೂ ಈ ಕೆಲಸವನ್ನ ಮಾಡಿದ್ದೆಯಾದ್ರೆ ಅವರು ಕುರುಡರಾಗ್ತಾರೆ ಅನ್ನುವಂತಹ ಭಯ ಈ ಜನರನ್ನ ಕಾಡುತ್ತೆ. ಅದಕ್ಕೋಸ್ಕರ ಇಲ್ಲಿನ ಮನೆಗಳಿಗೆ ಯಾರೂ ಕೂಡ ಕಿಟಕಿಗಳನ್ನ ಹಾಕಿಲ್ಲ. ಇದು ಕಲಿಯುಗದಲ್ಲೂ ಕೂಡ ಶ್ರೀಕೃಷ್ಣನ ಪವಾಡ ನಡೀತಾನೆ ಇದೆ. ಇದು ಉತ್ತರ ಪ್ರದೇಶ ರಾಜ್ಯದಲ್ಲಿ ಇದೆ. ನೀವು ವೃಂದಾವನಕ್ಕೆ ಹೋಗಿ ಬರಬಹುದು. ಮುಂದಿನ ವಿಡಿಯೋದಲ್ಲಿ ಇಂತಹ ಮತ್ತಷ್ಟು ಅಪ್ಡೇಟ್ಸ್ನೊಂದಿಗೆ ಡಿಜಿಟಲ್ ಬುಕ್ ಕನ್ನಡದಲ್ಲಿ ಸಿಗೋಣ. ಜೊತೆಗೆ ನೀವೇನಾದರೂ ಶ್ರೀಕೃಷ್ಣನ ಭಕ್ತರಾಗಿದ್ರೆ ಜೈ ಶ್ರೀಕೃಷ್ಣ, ಓಂ ನಮಃ ಶಿವಾಯ, ಜೊತೆಗೆ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ. ಅಂಡ್ ನಿಮ್ಮೂರಲ್ಲೂ ಕೂಡ ಇಂತಹ ಪವಾಡ ಸೃಷ್ಟಿ ಮಾಡ್ತಾ ಇರುವ ದೇವಸ್ಥಾನಗಳು ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಶರಣು ಶರಣಾರ್ಥಿ.